ಹಾಯ್ ಶ್ರುತಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಯಾರಮ್ಮ ಈ ಹುಡುಗಿ? ನಾವ್ ಯಾವತ್ತೂ ನೋಡೇ ಇಲ್ಲ. ನೀನು ನನ್ನ ಜೊತೆ ಸ್ಕೂಲ್ಗೆ ಯೂನಿಫಾರ್ಮ್ ಹಾಕೊಂಡ್ ಬಂದಿದ್ರೆ ಇವಳು ನನ್ನ ಕ್ಲಾಸ್ಮೇಟ್ ಅಂತ ಗೊತ್ತಾಗಿರೋದು. ಹಾಗಲ್ಲಮ್ಮ, ಅವ್ರು ಯಾವತ್ತೂ ನಮ್ಮ ಮನೆಗೆ ಬಂದಿಲ್ವಲ್ಲ, ಅದಕ್ಕೆ ಕೇಳ್ತಿದ್ದಾಳೆ ಅವಳು. ನೀವು ಇಷ್ಟೊಂದು ಪ್ರಶ್ನೆ ಮಾಡಿದ್ರೆ ಇವಳು ಮುಂದೆ ನನ್ನ ಮರ್ಯಾದೆ ಏನಾಗಬಾರ್ದು. ಛೇ, ನೀನ್ ಬಾರೆ ನನ್ನ ಜೊತೆ. ಯು ಕಮ್. ನಿಮ್ ಮಗಳಿಗೆ ನಮ್ ಸ್ಟೇಟಸ್ ಏನು ಅಂತ ಇನ್ನೂ ಅರ್ಥ ಆಗಿಲ್ಲ ರೀ. ಎಂತೆಂತವ್ನ ಫ್ರೆಂಡ್ ಮಾಡ್ಕೊಂತಾಳ ನೋಡಿ. ಅವಳಿಗೆ ಬಾಯ್ ಫ್ರೆಂಡ್ನ ಆರಿಸ್ಕೊಳಕ್ಕೆ ಬರಲಿಲ್ಲ, ಇನ್ನು ಫ್ರೆಂಡ್ನ ಆರಿಸ್ಕೊತಾಳ. ಇರಲಿ ಬಿಡು, ಫ್ರೆಂಡು ಅಂತ ಹೇಳ್ತಿದ್ದಾಳಲ್ಲ, ಬಂದು ಹೋಗ್ಲಿ. ಸರಿ, ಹೋಗಿ ಬಿಸಿಯಾದ ಕಾಫಿ ತೊಗೊಂಡು ಬಾ, ತಲೆನೋವ್ತಾ ಇದೆ. ಕೂತ್ಕೊಪ್ಪ. ಶ್ರುತಿ, ನನಗೆ ನಿಮ್ಮಮ್ಮ ನೋಡಿದ್ರೆ ಭಯ ಆಗುತ್ತೆ. ಅವ್ರು ಹಾಗೇನೆ. ನಾನು ನಮ್ಮ ಬಗ್ಗೆ ಮಾತಾಡೋಣ. ನಿನ್ನ ಇಲ್ಲಿ ಕೂಡಾಕಿದಾರಂತೆ? ಹೌದು. ಈ ರೂಮ್ ಲಾಕ್ನ ಹೊಡೆದು ಆಚೆ ಹೋಗೋಕ್ಕೆ ನನಗೇನು ಕಷ್ಟ ಇಲ್ಲ, ಬಟ್ ನಾನು ಹಾಗೆ ಮಾಡಿದ್ರೆ ಪೊಲೀಸ್ ಸ್ಟೇಷನ್ವರೆಗೂ ಈ ವಿಷಯ ಹೋಗುತ್ತೆ. ಅದಕ್ಕೇನೆ ಸರಿಯಾಗಿ ಏನಾದರೂ ಪ್ಲ್ಯಾನ್ ಮಾಡಿ ಇಲ್ಲಿಂದ ಆಚೆ ಹೋಗಬೇಕು. ನೀವಿಬ್ಬರು ಯಾವಾಗ ಮದುವೆ ಮಾಡ್ಕೊಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ಇನ್ನೊಂದು 2 ದಿನದಲ್ಲಿ. 2 ದಿನದಲ್ಲ? ಹೇಗಾಗತ್ತೆ? ನೀವಿಂದ ಹೊರಗಡೆ ಬರೋಕ್ಕೆ ಬಿಡ್ತಾ ಇಲ್ವಲ್ಲ? ಬ್ಯಾಗಲ್ಲಿ ಏನಿದೆ ಕನಕ? ಇದಾ ನನ್ನ ಫ್ರೆಂಡ್ ಮದುವೆ, ದಾರಿಲಿ ಸಿಕ್ಕಿ ಇನ್ವಿಟೇಷನ್ ಕೊಟ್ಬಿಟ್ಟು ಹದ್ಲು. ಹೌದಾ? ಕೊಡಿಲಿ ಒಂದು ನಿಮಿಷ. ಇನ್ನು 2 ದಿನದಲ್ಲಿ ಮದುವೆ. ಪರ್ಫೆಕ್ಟ್. ಈ ಕಾರ್ಡ್ ಸಾಕು ನಾನು ಇಲ್ಲಿಂದ ಆಚೆ ಹೋಗೋಕ್ಕೆ. ಅಲ್ಲ, ನನ್ನ ಫ್ರೆಂಡ್ ಮದುವೆ ಇದ್ರೆ ನೀವು ಹೇಗೆ ಹೊರಗೆ ಬರ್ತೀರಾ? ಈ ಮದುವೆ ನಿನಗೆ. ನನ್ಗ? ನಿನ್ನ ಹೆಸರೇ ಮಾಲ್ತಿ. ಸರಿ, ಮದುವೆ ಎಲ್ಲಿ ಮಾಡ್ಕೋತೀರಾ? ಅದೆಲ್ಲ ರವಿ ನೋಡ್ಕೋತನ್ ಕನಕ. ನೀನ್ ಬಂದು ನಂದೇ ಮದುವೆ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನ್ನು ಇನ್ವೈಟ್ ಮಾಡ್ಬಿಡು. ಹಾ ಶ್ರುತಿ, ನಿಮ್ಮ ಅಪ್ಪ ಅಮ್ಮ ನೋಡಿದ್ರೆ ಮೊದಲೇ ನಂಗೆ ಭಯ ಆಗುತ್ತೆ. ಚಿರಾಗ್ ತೊಂದರೆ ಆದರೆ ನಿಂಗೆ ಯಾವ್ದು ತೊಂದರೆ ಆಗದಿರೋ ಥರ ನಾನು ನೋಡ್ಕೋತೀನಿ, ಓಕೆನಾ? ನೀನು ಬರೀ ನಾನು ಹೇಳ್ದಂಗೆ ಮಾಡು ಸಾಕು. ಪ್ಲೀಸ್ ಪ್ಲೀಸ್ ಕನಕ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಡೋಂಟ್ ಸೇ ನೋ ಪ್ಲೀಸ್. ಸರಿ ಸರಿ, ಬಾ ಹೋಗೋಣ. ಬಾ. ಅಲ್ವಾ? ನೋ ಶ್ರುತಿ, ನಿನ್ನ ಮಧ್ಯಕ್ಕೆ ತಪ್ಪದೆ ಬರಬೇಕು. ಟೀ ಕುಡಿಯಮ್ಮ. ಬೇಡ ಅಂಕಲ್, ನಾನು ಹೋಗಬೇಕು. ಇನ್ನು 2 ದಿನದಲ್ಲಿ ನನ್ನ ಮದುವೆ ಇದೆ. ನೀವೆಲ್ಲರೂ ಮಿಸ್ ಮಾಡದೆ ಬನ್ನಿ. ಮಾಲ್ತಿ, ಯು ಆರ್ ರಿಯಲಿ ಲಕ್ಕಿ. ಪ್ರೀತಿಸೋನ್ ಜೊತೆ ಮದುವೆ ಆಗ್ತಿದ್ಯಾ, ಅದಕ್ಕೂ ನನ್ನ ಪೇರೆಂಟ್ಸ್ ಹೋಗ್ತಿದ್ದಾರೆ. ಡಬಲ್ ಗ್ರೇಟು. ಎಲ್ಲಿ ಆ ಕಾರ್ಡ್ ಕೊಡಿಲಿ. ನಿನ್ನ ಹೆಸರು ಮಾಲ್ತಿನಾ? ಹೌದು. ಹುಡುಗ ಏನ್ ಮಾಡ್ಕೊಂಡಿದ್ದಾನೆ? ಕೆಲ್ಸಕ್ಕೆ ಹೋಗ್ತಾನೆ. ಅದೇ ಏನ್ ಕೆಲಸ ಅಂತ ಕೇಳ್ತಿರೋದು. IT ಸೆಕ್ಟರ್ ಅಲ್ವಾ ಮಾಲಾ? ಹೌದು ಹೌದು, IT. ಆಂಟಿ, ನಾನೇನು ಬರ್ತೀನಿ. ಬೇರೆ ಫ್ರೆಂಡ್ಸ್ಗೆಲ್ಲ ಕಾರ್ಡ್ ಕೊಡಬೇಕು. ಶ್ರುತಿ, ನೀನು ಮಿಸ್ ಮಾಡಿದೆ ಬಾ. ಆಂಟಿ ಶ್ರುತಿನ ಕಳಿಸ್ಕೊಡಿ. ನಾನು ಡೆಫಿನೆಟಾಗಿ ಬರ್ತೀನಿ ಮಾಲಾ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್, ಟೇಕ್ ಕೇರ್. ಓಕೆ ಸರ್, ಆಯಿತು ಆಯಿತು. ಹಾಂ, ಇಲ್ಲ ಸರ್, ಇವಾಗಲೇ ಹೊರಡ್ತಾ ಇದ್ದೀನಿ ಸರ್. ಆಮೇಲೆ ಅವ್ರಿಗೆ ಇವಾಗಲೇ ಹೇಳ್ಬಿಡಿ ಸರ್, ಅವ್ರಿಗೆ ಎಲ್ಲ ಕಳಿಸಿದ್ದೀನಿ ಡೀಟೇಲ್ಸ್ ಎಲ್ಲೂ. ಆಮೇಲೆ ಎಲ್ಲ ಮುಗಿದ್ಮೇಲೆ ಕಮ್ಮಿ ಮಾಡ್ಕೋ, ಇಷ್ಟೊಂದು ಜಾಸ್ತಿ ಆಯಿತು ಅಂದರೆ ನನಗೆ ಕಷ್ಟ ಆಗುತ್ತೆ. ಹಾಂ, ಇವಾಗಲೇ ಹೇಳ್ಬಿಡಿ. ಸರಿ, ಓಕೆ, ಥ್ಯಾಂಕ್ ಯು. ಹಾಂ, ನಾನು ಇನ್ನೊಂದು 20 ನಿಮಿಷ ಬಂದಿರ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ ರೀ, ಅಡುಗೆ ರೆಡಿ ಇದೆ, ಊಟ ಮಾಡಿ. ಇಲ್ಲಮ್ಮ, ನನಗೆ ಊಟಗಳೇನು ಬೇಡ, ಆಚೆ ಎಲ್ಲಾದ್ರೂ ಮಾಡ್ಕೋತೀನಿ. ಒಂದು ಸ್ವಲ್ಪ ನನ್ನ ಬಟ್ಟೆ ಪ್ಯಾಕ್ ಮಾಡ್ತೀಯ ಪ್ಲೀಸ್? ಮನೆ ಬಿಟ್ಟು ಹೋಗ್ತಿದ್ದೀರಾ? ಮತ್ತೆ ಅದ್ರ ಬಿಟ್ಟ ಅಂದರೆ ಒಳಗಿರೋ 32, 34 ಅದೆಷ್ಟೋ ಎಲ್ಲ ಉದ್ರೋಗ್ಬಿಡ್ಬೇಕು ಹಂಗೆ. ಕೆಲ್ಸದ ಮೇಲೆ 1-2 ದಿನ ಆಚೆ ಹೋಗಿ ಬರ್ತೀನಿ ಕಣೆ ಅಷ್ಟೇ. 2 ದಿನನಾ? ಯಾಕೆ ಸಾಲಲ್ವಾ? 1 ವಾರ ಹೋಗಿ ಬರಲಾ? ಓಕೆ, ಬಾಯ್. ವಾ
ಏನು ಒಂದು ಪುಟ್ಟಿ ಸಾಲ್ದ ಇನ್ನೊಂದು ಬೇಕಾ ಹೌದಾ ಏನೇ ಹಿಂದೆ ಸುತ್ತಾ ಇದೆಯಾ ಬಟ್ಟೆ ಪ್ಯಾಕ್ ಮಾಡಿ ಹೋಗೋ ಮುಖ ತೊಳ್ಕೊಂಬರ್ತೀನಿ ರೀ ನೀವಿನ್ಮೇಲೆ ಹೊರಗಡೆ ಹೋಗೋ ಕೆಲಸ ಎಲ್ಲ ಮಾಡಬೇಡಿ. ಸರಿನಮ್ಮ ಆಯಿತು. ಇವರು ನಿಮ್ಮ ನೈಸ್ ರೋಡ್ ಇದಾರಲ್ಲ, ನೈಸ್ ರೋಡು ನಿಮ್ಮ ಜನಕ ಪಿತಾಮಹ ಅವ್ರದ್ದು ಯಾವುದಾದ್ರು ಸಾಫ್ಟ್ವೇರ್ ಕಂಪ್ನಿ ಇದ್ದರೆ ಅಲ್ಲಿ ಹೇಳ್ಬಿಟ್ಟು ನನಗೆ ಡ್ರೈವರ್ ಆಗಿ ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡ್ಸಕ್ಕೆ ಹೇಳ್ಬಿಡಮ್ಮ. ಯಾಕೆ ನೀವು ಮಾತಾಡ್ತಿದ್ರೆ ಸಾಕು ನಮ್ಮ ಮನೆಯವ್ರಿಗೆ ವಿಷಯಕ್ಕೆ ಬರೋದು ನೀವು? ಲೇ ನನ್ನ ಪಕ್ಕದ ಮನೆ ಬಗ್ಗೆ ಮಾತಾಡ್ಲೇನೆ. ಅಯ್ಯೋ ಈ ಹೆಂಗಸರು ನಾವು ಗಂಡಸರು ತೊಳ್ಕೊಳಕ್ಕೆ ಹೋದಾಗಲೇ ಇವರಿಗೆ ಎಲ್ಲ ಮಾತುಗಳು ನೆನಪು ಬರೋದು. ಟಾರ್ಚರಪ್ಪ ಟಾರ್ಚರ್. ಏಯ್ ಏನೇ ನಿಂದು ಗೋಳು ತಗೊಳ್ಕೊಡೆ. ನಾನು ಹೇಳಿದ್ದು ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡಿ ಅಂತ. ಹೌದೌದೌದು ನಾನು ಹೇಳಿದ್ದೀನಿ ಸಿ ಎಮ್ ಜೊತೆ ಮೀಟಿಂಗ್ ಲಾಸ್ಟ್ ಟೈಮ್ ಕೂತಾಗ ಅವ್ರಿಗೆಲ್ಲನೂ ಹೇಳಿದ್ದೀನಿ, ನನಗೆ ವಿಧಾನಸೌಧನಲ್ಲಿ ಒಂದು ಸೀಟ್ ಕೊಡಿಸ್ಬಿಡಿ, ನಾನು ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಆದಷ್ಟು ಬೇಕು ಕೊಡ್ತಾರೆ. ಏನೇ ನೀನು ಅಲ್ಲೇ ಟವಲ್ ಕೊಡೆ. ಏಯ್ ಎಲ್ಲೇ ಇಲ್ಲಿ ಟವಲ್ ಕಾಣಿಸ್ತಲ್ಲ, ಟವಲ್ ಕೊಡೆಲೇ. ಏಯ್ ಥೋ 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 ಗಬ್ಬು ಇದನ್ನು ತೊಗೊಂಡು ನನ್ನ ಮಗ ಒರೆಸ್ಕೋಬೇಕಾ? ಆಯ್ತಮ್ಮ, ಓಕೆ ಕೊಡು. ಗಂಡಸರು ರಾತ್ರಿ ಕೆಲ್ಸಕ್ಕೆ ಹೋಗ್ಬೇಕಾರೆ ಹೆಂಗಸ್ರು ಹೇಳಿದಕ್ಕೆಲ್ಲ ಹೂ ಅಂದು ಬಿಡಬೇಕು. ಇಲ್ಲ ಅಂತಂದರೆ 50 ಸರಿ ಫೋನ್ ಮಾಡಿ ಟಾರ್ಚರ್ ಕೊಟ್ಟಾಕ್ಬಿಡ್ತಾರೆ. ಯಾಕೆ ಬೇಕಪ್ಪ ನಮಗೆ? ಲೇ ಯಾವ ಸೋಪ್ ಯೂಸ್ ಮಾಡಿದ್ಯಾ? ಗಮ್ ಅಂತ ಇದೆ. ಅನ್ಸುತ್ತೆ ಗಮ್ಮು ಅನ್ಸುತ್ತೆ, ಎಲ್ಲ ಅನ್ಸುತ್ತೆ. ನನ್ನ ಹೊಟ್ಟೆ ಉರ್ತೋಗ್ತಿದ್ಯಲ್ಲ, ಅದಕ್ಕೆ ನಿಮ್ಗೆ ಗಮ್ ಅನಿಸ್ತಿದೆ. ಹೊಟ್ಟೆ ಉರಿದೋಗ್ತಿದ್ಯಾ? ಅಯ್ಯೋ ಯಾಕೋ ನಮ್ಮ ಹೆಂಗಸರಿಗೆ ಹೊಟ್ಟೆ ಎಲ್ಲ ಉರಿದೋಗ್ತಾ ಇರೋದು? ಯಾಕೆ ಅಂದರೆ ನೀವು ಈ ಗಯಾಣಿಯಿಂದ 2 ದಿನ ತಪ್ಪಿಸ್ಕೊಂತಿದ್ದೀರಲ್ಲ. ಮೀನಾ ಯಾಕೆ ದುಡಿಯೋಕೆ ಹೋಗ್ಬೇಕಲ್ವೇನೆ, ಸಂಪಾದನೆ ಮಾಡ್ಬೇಕಲ್ವೇನೆ ಮೀನಾ? ಒಂದು ಖಾಲಿ ದೋಸೆ ತಿನ್ನಬೇಕು ಅಂದ್ರೂ ಜೇಬೆಲ್ಲ ಖಾಲಿ ದುಡಿಯೋಕೆ ಹೋದ್ರೆ ಅಲ್ವಾ 4 ಕಾಸು ಸಂಪಾದನೆ ಮಾಡೋಕ್ಕಾಗೋದು. ಅರ್ಥ ಮಾಡ್ಕೊಳ್ಳೆ. ಮತ್ತೆ ನಾನು 1-2 ದಿನ ಹೋಗಿ ಚೆನ್ನಾಗಿ ದುಡ್ಕೊಂಡು ಬಂದು ನಿನ್ನ ಆಚೆ ಕಡೆ ಕರ್ಕೊಂಡು ಹೋಗಿ ಬೆಣ್ಣೆ ದೋಸೆ ಕೊಡಿಸ್ತೀನಿ, ಓಕೆನಾ? ನನ್ಗೆ ಯಾವ ದೋಸೆನೂ ಬೇಡ, ನನಗೆ ನೀವು ಬನ್ನಿ ಸಾಕು. ನಾನು ಬಂದ ಮೇಲೆ ಕರ್ಕೊಂಡೋಗಿ ಕೊಡಿಸ್ತೀನಿ ಅಂತಿದ್ದು. ದುಡ್ಡಿ ಲೇ ಏನೇ ಬೇಡವೇನೆ ಏನು ಏನು ಓಪ ಮಾತ್ರ ನೋಡು ಹಿಂಗೆ ಬಂದ್ಬಿಡುತ್ತೆ. ನಿಮಗೂ ಕೆಂಪಗಾಗ್ಬಿಡುತ್ತಲೇ, ಚಂದ್ರಮುಖಿ ಆಗ್ಬಿಡ್ತಾಳೆ ಸುಂದ್ರಿ. ಬರ್ಲಾ ಜೋಪಾನ. ಏನು ಓಕೆ ಬಾಚ್ ಹುಷಾರು. ಹೀರೋ ಥರ ಕಾಣಿಸ್ಬೇಕು, ಚೆನ್ನಾಗಿ ಬಚ್ಚು. ಎಲ್ಲ ಬರುತ್ತಲ್ಲ ನಿಮಗೆ? ಸುಮ್ಮನೆ ನಿಂತ್ಕೊಳ್ಳಿ. ಓಕೆ ಆಯಿತು. ಇದನ್ನೆಲ್ಲ ಗಂಡಸರು ನೋಡ್ಬಿಟ್ರೆ ಇನ್ಮೇಲೆ ಎಲ್ಲರೂ ದಾಡಿ ಬಿಡೋಕೆ ಶುರು ಮಾಡ್ಬಿಡ್ತಾರೆ. ನಂತರ ಸ್ಮಾರ್ಟಾಗಿ ಕಾಣಿಸೋದಕ್ಕೆ ಅಲ್ವಾ? ಓಹೋ ಇದಪ್ಪ ಹೆಂಡತಿ ಅಂತಂದರೆ ಚೆನ್ನಾಗಿದೆಯಾ? ಥ್ಯಾಂಕ್ಸ್ ಕಣೆ. ಬಾಯ್ ಹೋಗ್ಬಲ್ಲ. ಬಾಯ್ ಕಣೆ. ಕನಕ ಏನಾಯ್ತು? ಏನಾಗ್ಬೇಕು ರವಿ, ನನ್ಗೆಲ್ಲೋ ನೀನ್ ತಪ್ಪೇ ಜೇಡ್ತಾ ಇದ್ಯಾ ಅಂತ ಅನಿಸ್ತಾ ಇದೆ. ಆ ಮನೆ, ಐಶ್ವರ್ಯ, ಜೊತೆಗೆ ಅವ್ರಮ್ಮ, ಅಯ್ಯೋ ನನ್ಗೆ ಯಾಕೋ ಭಯ ಆಗ್ತಿದೆ ಕಣೋ. ನಿನಗೆ ಭಯ ಆಗೋದು ಬಿಡು. ಶ್ರುತಿ ನೋಡ್ದ? ಏನಾಯ್ತು? ಏನಂದ್ಲು?
ನೋಡಿದೆ. ನನ್ನ ಹತ್ರ ಇರೋ ಇನ್ವಿಟೇಷನ್ನ ತೋರಿಸಿ ನಂದೇ ಮದುವೆ ಅನ್ನೋ ಹಾಗೆ ಹೇಳಿದಾಳೆ. ನಾಡಿದ್ದೆ ಮದುವೆ ನಾನು ಹೋಗಲೇಬೇಕು ಅಂತ ಹೇಳಿದ್ಲು. ಹಾಗಾದ್ರೆ ಅವಳು ಬರ್ತಾಳೆ? ಮದುವೆ ಎಲ್ಲಾಗ್ತೀರಾ? ಬೇರೆ ಎಲ್ಲೇ ಹೋದ್ರು ಅವ್ರ ಅಪ್ಪ ಅಮ್ಮನ್ ಗೊತ್ತಾಗ್ಬಿಡುತ್ತೆ. ನಮ್ಗಿರೋದು ಒಂದೇ ಒಂದು ಆಪ್ಷನ್, ನಿಮ್ ದೇವಸ್ಥಾನ. ಏಯ್, ನಮ್ಮ ಅಮ್ಮ ಇರ್ತಾರೆ ಕಣೋ. ಪ್ಲೀಸ್ ಕನಕ, ಪ್ಲೀಸ್ ಏನಾದ್ರೂ ಮಾಡು. ಅದಕ್ಕೊಂದು ದಾರಿ ಇದೆ, ನಾನು ನೋಡ್ಕೋತೀನಿ. ಆದ್ರೆ ದೇವಸ್ಥಾನದಲ್ಲಿ ಮದುವೆ ಆಗೋದಕ್ಕೆ ಸಾಕ್ಷಿ ಕೇಳ್ತಾರೆ. ಅದಕ್ಕೊಬ್ಬರು ನನ್ನ ಜೊತೆ ಬರ್ತಾರೆ. ನೀನ್ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ, ಹೆದರ್ಕೋಬೇಡ. ಹೆದರ್ಕೊಂಬೇಡ ಅಂದ್ರೆ ಆಗಲ್ಲ ರವಿ. ಈ ವಿಷಯ ನಮ್ಮ ಅಮ್ಮಂಗೆ ಯಾರು ಗೊತ್ತಾಯ್ತು ಅಂದ್ರೆ ನನ್ನ ಕೈಯೋ ಕಾಲು ಮುರಿದು ಬಿಡ್ತಾರಷ್ಟೇ. ಇಡೀ ಊರಲ್ಲಿ ಕಷ್ಟಪಟ್ಟು ಮಕ್ಳನ್ನ ತಪ್ಪೆಜ್ಜೆ ಇಡೋಕ್ ಬಿಟ್ಟಿಲ್ಲ ಕುಸುಮಮ್ಮ ಅಂತ ಇಡೀ ಊರೇ ಹೊಗಳುತ್ತಾರೆ. ನಾಳೆ ದಿನ ಆ ಹೆಸರಿಗೆ ಕಳಂಕ ಬಂದ್ರೆ? ಕನಕ, ನೀನ್ ತುಂಬಾ ಯೋಚನೆ ಮಾಡ್ತಾ ಇದೀಯಾ. ಹಾಗೆಲ್ಲ ಏನು ಆಗಲ್ಲ ಅಂತ ಹೇಳಿದ್ನಲ್ವಾ. ಪ್ಲೀಸ್ ಇದೊಂದು ಸಹಾಯ ಮಾಡ್ಬಿಡು. ಆಯ್ತು, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನನಗೆ ಫೋನ್ ಮಾಡಿ ಹೇಳು. ಬಾಯ್. ಬಾಯ್.